ಚಾಪ್ಟರ್ ವೈಸ್ ಇತಿಹಾಸದ ಪ್ರಶ್ನೋತ್ತರಗಳು. ಇವು ಕೇಂದ್ರ ಸರ್ಕಾರದಲ್ಲಿ ಪರೀಕ್ಷೆಗೆ ಕೇಳಲಾಗಿರುವ ಒಂದು ವಾಕ್ಯದ ಪ್ರಶ್ನೋತ್ತರಗಳು. ಹಾಗಾಗಿ ಇತಿಹಾಸದ ಸರಣಿಯ ಮೊದಲನೆಯ ಭಾಗವಿದೆ. ಫಸ್ಟ್ ಇಲ್ಲಿ SSCಗೆ ಸಿಂಧೂ ನದಿ ನಾಗರಿಕತೆ ಮತ್ತು ಪ್ರೀ ಹಿಸ್ಟಾರಿಕ್ ಬೇಸಸ್ ಮ್ಯಾಗ ಏನೇನು ಕ್ವಶನ್ ಬಂದವ ಅಂತ ಹೇಳಿ ಆ ಎಕ್ಸಾಮ್ ಅಷ್ಟು ಕ್ವಶನ್ಸ್ ಒಂದು ಕಡೆ ಇದೆ. ಫಸ್ಟ್ ಏನದಂದ್ರ, ಹರಪ್ಪ ಎನ್ನುವ ನಗರದಲ್ಲಿ ಬೀದಿಗಳ ಎರಡೂ ಬದಿಯಲ್ಲಿ ಮುಚ್ಚಿದ ಚರಂಡಿ ವ್ಯವಸ್ಥೆಗಳು ಇದ್ದವು. ಹಾಗಾದರೆ ಇದರ ಅರ್ಥ ಏನು ಅಂದ್ರೆ, ಸಿಂಧೂ ನದಿ ನಾಗರಿಕತೆ ಯೋಜನಾಬದ್ಧ ನಗರ ವ್ಯವಸ್ಥೆಯನ್ನು ಹೊಂದಿತ್ತು. ಪ್ಲಸ್ ಏನಂತಂದ್ರೆ ಒಳಚರಂಡಿಯ ವ್ಯವಸ್ಥೆ ಇತ್ತು. ಸುಟ್ಟ ಇಟ್ಟಿಗೆಗಳನ್ನು ಬಳಸಿದ್ದರು. ಇದರ ಪ್ರಮುಖ ಲಕ್ಷಣಗಳು ನಮ್ಗೆ ಐಡಿಯಾ ಇರಬೇಕು. ಹಾಗಾದರೆ ಮೇಲೆ ಮುಚ್ಚದ ಅಥವಾ ಒಳಚರಂಡಿಯ ವ್ಯವಸ್ಥೆಗಳು ಯಾವ ಬದಿಯಲ್ಲಿ ಎಲ್ಲಿ ಕಂಡು ಬರ್ತಾವ ಅಂದ್ರ, ಹರಪ್ಪ ನಗರಗಳ ಬೀದಿಗಳಲ್ಲಿ ಎರಡೂ ಬದಿ ಸೈಡ್ ಏನಂದ್ರ ಮುಚ್ಚಿದ ಚರಂಡಿಗಳು ಇದ್ದವು. ಇನ್ನ ಮತ್ತೇನದ ಅಲ್ಲಿ ಏನೋ ಒಂದು ನೋಡಿ, ಹೊರಗಿನ ಮನೆಗಳಿಂದ ನೀರು ಮತ್ತು ಕಸವು ಮುಖ್ಯ ಭೂಗತ ಚರಂಡಿ ಅಂದ್ರ ಒಳಚರಂಡಿಗೆ ಹರಿಸುವುದು ಎಲ್ಲಿ ಕಂಡು ಬರುತ್ತದೆ ಅಂದ್ರೆ ಹರಪ್ಪ ನಾಗರಿಕತೆಯಲ್ಲಿ ಕಂಡು ಬರುತ್ತದೆ. ಹರಪ್ಪ ನಾಗರಿಕತೆಯ ನೆಲೆಗಳನ್ನು ಎರಡು ಪ್ರಮುಖವಾಗಿ ಭಾಗ ಮಾಡ್ತಾರ. ಒಂದು ಸೀಟಾಡೆಲ್ ಅಂದ್ರ ಹೊಸ ಊರ ಹಳೆ ಊರ ಅಂತಾರಲ್ಲ ಹಳ್ಳಿಗಳಲ್ಲಿ, ಆ ಪದ್ಧತಿದೊಳಗ ಒಂದು ಸೀಟಾಡೆಲ್ಲ, ಎರಡನೆಯದು ಲೋವರ್ ಟೌನ್ ಅಂತೇಳಿ ಹರಪ್ಪ ನಗರವನ್ನು ಎರಡು ಭಾಗಗಳನ್ನಾಗಿಸುವ. ಆ ಎರಡೂ ಭಾಗ ಯಾವತ್ತು ಕೇಳಿದ್ರು ಸೀಟಾಡೆಲ್ ಮತ್ತು ಕೆಳ ಹಂತದ ನಗರ ಎಂದರ್ಥ. ಹರಪ್ಪ ನಾಗರಿಕತೆಯ ಪಟ್ಟಣಗಳ ಮೇಲಿನ ಭಾಗವನ್ನು ಏನೆಂದು ಕರೆಯುತ್ತಾರೆ? ಇದು ಮೇಲ್ಭಾಗ ಸೀಟಾಡೆಲ್ಲ, ಇದು ಲೋವರ್ ಟೌನ್ ಕೆಳಭಾಗ. ಅಗ್ನಿ ಬಲಿಪೀಠಗಳು ಅಂದ್ರೆ ಫೈರ್ ಅಲ್ಟರ್ಸ್ಗಳು ಸಿಂಧೂ ನದಿ ನಾಗರಿಕತೆಯಲ್ಲಿ ಎಲ್ಲೆಲ್ಲಿ ಕಂಡು ಬರ್ತಾವ ಅಂತ ಕೇಳ್ಯಾರ. ಒಂದು ಕಾಲಿಬಂಗಾನ, ಎರಡನೆಯದ್ದು ಲೋಥಾಲ್. ಲೋಥಾಲ ಎಂದರೆ ಗುಜರಾತಿ ಭಾಷೆಯಲ್ಲಿ ಏನು ಅಂದ್ರೆ ಡೆಡ್ ಆಫ್ ದಿ ಮೌಂಡ್. ಡೆಡ್ ಆಫ್ ದಿ ಮೌಂಡ್ ಅಂದ್ರ ಮಡಿದವರ ದಿಬ್ಬ ಎಂದರ್ಥ ಗುಜರಾತಿ ಭಾಷೆಯಲ್ಲಿ. ಸಿಂಧಿ ಭಾಷೆಯಲ್ಲಿ ಮೆಹೆಂಜೋದಾರೋ ಎಂದರೂ ಮಡಿದವರ ದಿಬ್ಬ ಎಂದರ್ಥ. ಇನ್ನ ಕಾಲಿಬಂಗಾನ್ ಅಂದ್ರೆ ಕಪ್ಪು ಬಣ್ಣದ ಬಳೆಗಳು ಎಂದರ್ಥ. ಇದು ರಾಜಸ್ಥಾನದಲ್ಲಿ ಇರುವಂತಹ ನೆಲೆಯಾಗಿದೆ. ಕಾಲಿಬಂಗಾನ ರಾಜಸ್ಥಾನದಾಗದ, ಲೋಥಾಲ ಗುಜರಾತ್ದಾಗದ. ಗುಜರಾತಿನಲ್ಲಿರುವ ಲೋಥಾಲ ಏಕೈಕ ಬಂದರು ಆಗಿತ್ತು. ಇದು ಎಷ್ಟು ನಮಗ ಇದ್ರ ಬಗ್ಗೆ ಗೊತ್ತಿರಬೇಕು. ಇಲ್ಲ, ಗ್ರೇಟ್ ಬಾತ್ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಎಲ್ಲದ ಅಂದ್ರೆ ಮೆಹೆಂಜೋದಾರೋ. ಹೌದು, ಸ್ವಿಮ್ಮಿಂಗ್ ಪೂಲ್ದೊಳಗ ನೀರ್ ತುಂಬೋದ್ ಬಳಕ ನೀರ ಇಂಗಿ ಕೆಳಗೆ ಹೋಗಬಾರ್ದು ಅಂದ್ರೆ ಎದರದಿಂದ ಲೇಪನೆ ಮಾಡಿದ್ರು ಅಂತ ಕೇಳ್ತಾರ. ಸ್ವಿಮ್ಮಿಂಗ್ ಪೂಲ್ ಇರೋದೇ ಮೆಹೆಂಜೋದಾರೋ. ಹಾಗಾದ್ರೆ ಆ ಸ್ವಿಮ್ಮಿಂಗ್ ಪೂಲ್ದೊಳಗೆ ಎದರ ಲೇಪನೆ ಮಾಡಿದ್ರು ಅಂದ್ರ ಬಿಟಮಿನಸ್ ಎನ್ನುವುದು ಕಲ್ಲಿದ್ದಲಿನ ಎರಡನೆಯ ಪ್ರಕಾರ. ಹಾಗಾದ್ರೆ ಅದನ್ನ ಕುದಿಸಿದ ಬಳಕ ದ್ರವ ರೂಪಕ್ಕೆ ಬರ್ತದ. ಈ ರೋಡಿಗೆ ಹಾಕೋ ಡಾಂಬರ್ ಟೈಪ್ ಅದರದಿಂದ ಲೇಪನೆ ಮಾಡಿದ್ರು, ನೀರು ಇಂಗಿ ಕೆಳಗೆ ಹೋಗಲಾರ್ದಂಗ. ಹಾಗಾದರೆ ಸ್ವಿಮ್ಮಿಂಗ್ ಪೂಲ್ ಎನ್ನುವುದನ್ನ ಬಿಟಮಿನಸ್ ಎನ್ನುವ ನೈಸರ್ಗಿಕ ಟಾರದಿಂದ ಲೇಪನೆ ಮಾಡಿದ್ರು. ಅದರದಿಂದ ನೀರ ಸೋರಿಕೆಯಾಗುವುದು ನಿಯಂತ್ರಣವಾಗುತ್ತಿತ್ತು. ಮೆಹೆಂಜೋದಾರೋ ಇರುವುದು ಯಾವ ನದಿಯ ದಡದಲ್ಲಿ ಅಂದ್ರೆ ಸಿಂಧೂ ನದಿ ದಡದಲ್ಲಿ. ಇದು ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಇದೆ. ಹಾಗಾಗಿ ಅಂದ್ರೆ ಮೆಹೆಂಜೋದಾರೋ ಎನ್ನುವುದು ಯಾವ ನದಿಯ ತೀರದಲ್ಲಿ ಅಂದ್ರೆ ಸಿಂಧೂ ನದಿ. ಹರಪ್ಪ ಎನ್ನುವುದು ರಾವಿ ನದಿ ತೀರದಲ್ಲಿ ಇದೆ. ನೆಕ್ಸ್ಟ್, ಸಾರ್ವಜನಿಕ ಸ್ನಾನದ ಈಜುಗಳ ಎಲ್ಲಿ ಕಂಡು ಬರುತ್ತದೆ? ಸ್ವಿಮ್ಮಿಂಗ್ ಪೂಲ್ ಅಂತ ಕೇಳ್ಯಾರ. ಮೆಹೆಂಜೋದಾರೋದಲ್ಲಿ ಕಂಡು ಬರುತ್ತದೆ. ಹರಪ್ಪ ಮತ್ತು ಮೆಹೆಂಜೋದಾರೋ ಈ ಸದ್ ಎರಡೂ ಎಲ್ಲಿರುವ ನೆಲೆಗಳು ಆಗಿವೆ? ಪಾಕಿಸ್ತಾನದಲ್ಲಿ. ಹರಪ್ಪ ಎನ್ನುವುದು ಯಾವ ನದಿಯ ದಡದಲ್ಲಿ ಇದೆ? ರಾವಿ ನದಿ ದಡದಲ್ಲಿ ಇದೆ. ಇದು ಹೇಳ್ಬೇಕಲ್ಲ. ನೆಕ್ಸ್ಟ್, ಸಿಂಧೂ ನದಿ ಕಣಿವೆಯ ನಾಗರಿಕತೆಯನ್ನು ಯಾವ ಯುಗದ ನಾಗರಿಕತೆ ಅಂತಾರಂದ್ರೆ ಕಂಚಿನ ಯುಗ ಅಂತ ಹೇಳಿ ಕರಿತೀವಿ ನಾವು. ಇದು ಇಲ್ಲದ ನೋಡಿ, ಕಂಚಿನ ಯುಗದ ಸಮಾಜ. ಹಾಗಾದ್ರೆ ಕಂಚು ಈಜ್ವಲ್ ಟು ಏನನ್ನು ಒಳಗೊಂಡಿರುತ್ತದ ಅಂತ ಕೇಳ್ತಾರ. ತಾಮ್ರ ಪ್ಲಸ್ ತವರ ಈಜ್ವಲ್ ಟು ಕಂಚು. ತಾಮ್ರ ಪ್ಲಸ್ ತವರ ಕೂಡಿಸ್ಬೇಕ್ರೆ ಕಂಚು. ಕಂಚಿನ ಯುಗದಲ್ಲಿ ಸಿಂಧೂ ಕಣಿವೆಯ ನಾಗರಿಕತೆ ಕಂಡು ಬರುವುದು.
ಸಿಂಧೂ ಕಣಿವೆ ನಾಗರಿಕತೆಯನ್ನು ಏನೆಂದು ಕರೆಯಲಾಗುತ್ತದೆ ಅಂದ್ರೆ ಹರಪ್ಪ ನಾಗರಿಕತೆ ಅಂತಾರೆ. ಯಾಕಂದ್ರೆ ಮೊಟ್ಟ ಮೊದಲಿಗೆ ಸಂಶೋಧನೆ ಮಾಡಿದ ನೆಲೆನೇ ಹರಪ್ಪ ಆಗಿದೆ, ಅದಕ್ಕಾಗಿ ಆ ಹೆಸರದಿಂದನೂ ಕರೀತಾರ. ನೆಕ್ಸ್ಟ್, ಹರಪ್ಪ ಎನ್ನುವುದು ಯಾವ ನದಿ ತೀರದಲ್ಲಿ ಇದೆ? ರಾವಿ ನದಿ ತೀರದಲ್ಲಿ ಇದೆ. ಮೆಹರ್ಗಢ್ ಎನ್ನುವುದು ಇದು ಒಂದು ಸ್ಥಳ, ಎಲ್ಲಿ ಅಂದ್ರೆ ಪಾಕಿಸ್ತಾನದ ಬಲೂಚಿಸ್ತಾನ ಪ್ರದೇಶದಲ್ಲಿ ಕಂಡು ಬರುತ್ತದೆ. ಹಾಗಾದ್ರೆ ಮೆಹರ್ಗಢ್ ಎನ್ನುವ ಪ್ರದೇಶದಲ್ಲಿ ಬೋಲನ್ ಕಣಿವೆ ಎನ್ನುವುದು ಇದೆ ಪಾಕಿಸ್ತಾನದ. ಇದೇ ಪಾಕಿಸ್ತಾನದಲ್ಲಿ ಹಿಂದೂ ಕುಶ್ ಪರ್ವತ ಶ್ರೇಣಿಗಳು ಹಾಯ್ದು ಹೋಗ್ಯಾವ. ಖೈಬರ್ ಕಣಿವೆ ಇರುವುದು ಪಾಕಿಸ್ತಾನದಾಗೆ ಅದ. ಹಾಗಾದ್ರೆ ಪಾಕಿಸ್ತಾನದಾಗ ಸುಲೈಮಾನ್ ಈ ಪರ್ವತ ಶ್ರೇಣಿಗಳು ಹಾದು ಹೋಗಿವೆ. ಬೋಲನ್ ಕಣಿವೆ, ಖೈಬರ್ ಕಣಿವೆ, ಹಿಂದೂ ಕುಶ್, ಸುಲೈಮಾನ್ ಇವೆಲ್ಲ ಎಲ್ಲದ ಅಂದ್ರೆ ಪಾಕಿಸ್ತಾನ. ಭಾರತದ ಪ್ರಾಚೀನ ಪುರಾತತ್ವ ಸ್ಥಳ ಚಿರಾಂದ ಇರುವುದು ಯಾವ ರಾಜ್ಯದಲ್ಲಿ ಅಂತ ಕೇಳ್ತಾರ? ಬಿಹಾರದಲ್ಲಿ. ಹಾಗಾದ್ರೆ ಪುರಾತತ್ವ ಸ್ಥಳ ಹಳ್ಳೂರ ಎಲ್ಲಿ ಕಂಡು ಬರುತ್ತದೆ ಅಂದ್ರೆ ಕರ್ನಾಟಕದ ಹಾವೇರಿ. ಹಾವೇರಿ, ಅದೇ ಹಾವೇರಿದೊಳಗೆ ಬಂಕಾಪುರ ತಿಳಿದಲ್ಲ, ಅಲ್ಲಿ ನವಿಲು ವನ್ಯಧಾಮ ಖಿಲಾರಿ ದನದ ತಳಿಯ ಸಂಶೋಧನಾ ಸಂಸ್ಥೆನೂ ಅದ. ನೆಕ್ಸ್ಟ್, ಇನ್ನು ಪುರಾತತ್ವ ಸ್ಥಳ ಮಹಾಘರ್ ಎನ್ನುವುದು ಎಲ್ಲದಂದ್ರೆ ಉತ್ತರ ಪ್ರದೇಶದ ಅಲಹಾಬಾದಿನ ಸಮೀಪದಲ್ಲಿ ಇದೆ. ಹರಪ್ಪ ನಗರಗಳ ಪೂರ್ವದ ಭಾಗಕ್ಕೆ ಏನೆಂದು ಕರೆಯುತ್ತಾರೆ? ಲೋವರ್ ಟೌನ್. ಸೀಟಾಡೆಲ್ ಅಂದ್ರೆ ಅಪ್ಪರ್ ಟೌನ್, ಲೋವರ್ ಟೌನ್ ಅಂದ್ರೆ ಕೆಳಗಿನ ನಗರವನ್ನು ಕರೆಯಲಾಗುತ್ತದೆ. ಹರಪ್ಪ ನಾಗರಿಕತೆಗೆ ಇಂದಿನ ರಾಜಸ್ಥಾನ ಮತ್ತು ಓಮನದಿಂದ ಏನ್ ತರಿಸ್ಕೊತಿದ್ರು ಅಂತ ಕೇಳ್ತಾರ. ರಾಜಸ್ಥಾನ ಪ್ರಮುಖವಾಗಿ ಖೇತ್ರಿ ಎನ್ನುವ ಗಣಿಗಾರಿಕೆಗೆ ಪ್ರಸಿದ್ಧ. ಖೇತ್ರಿದೊಳಗೆ ಏನ್ ಸಿಗ್ತದೆ ಅಂದ್ರೆ ತಾಮ್ರ. ಅಂದ್ರೆ ಸಿಂಧೂ ನದಿ ನಾಗರಿಕತೆಗೆ ತಾಮ್ರ ಎನ್ನುವುದು ರಾಜಸ್ಥಾನದ ಪ್ರದೇಶದಿಂದ ರಫ್ತು ಆಗುತ್ತಿತ್ತು ಎಂದರ್ಥ. ನೆಕ್ಸ್ಟ್, ಹರಪ್ಪ ನಾಗರಿಕತೆ ಯಾವ ಯುಗದಲ್ಲಿ ಇತ್ತು ಅಂತ ಕೇಳಿದ್ರೆ ಕಾಂಚು. ಮಾಂಟೆಗೋಮೇರಿ ಎನ್ನುವ ಸ್ಥಳದ ಇದು ಈಗಿನ ಪಾಕಿಸ್ತಾನದಲ್ಲಿ. ಅದನ್ನ ಮಾಂಟೆಗೋಮೋರಿ ಜಿಲ್ಲಾದೊಳಗ ಹರಪ್ಪ ಎನ್ನುವ ಪ್ಲೇಸ್ ಅದ. ಅದನ್ನ ದಯಾರಾಮ್ ಸಹಾನಿ ಎಷ್ಟರದಾಗ ಸಂಶೋಧನೆ ಅಥವಾ ಪತ್ತೆ ಹಚ್ಚಾರ ಅಂದ್ರೆ 1921. ಲರ್ಖಾನಾ ಜಿಲ್ಲೆ ಎನ್ನುವುದು ಪಾಕಿಸ್ತಾನದಾಗ ಅದ. ಅಲ್ಲಿ ಮೆಹೆಂಜೋದಾರೋ ಎನ್ನುವುದು ಇದೆ. ಈ ಮೆಹೆಂಜೋದಾರೋವನ್ನು RD ಬ್ಯಾನರ್ಜಿ ಪತ್ತೆ ಹಚ್ಚಿದ್ರು 1900. ಸಂಶೋಧನೆ ಉತ್ಖನನ ಮಾಡಿದ್ದು 22ರದಾಗ. ಲೋಥಾಲ ಎನ್ನುವುದು ಗುಜರಾತಿನಲ್ಲಿ ಇರುವಂತ ಬಂದರು ಆಗಿತ್ತು. ಇದನ್ನು ಪತ್ತೆ ಹಚ್ಚದವರು SR ರಾವ್. ನೆಕ್ಸ್ಟ್, ನೇಗಿಲಿನಿಂದ ಟೆರಾಕೋಟ ಮಾದರಿಗಳು ಕಂಡು ಬಂದಿರುವುದು ಹರಿಯಾಣದ ಬನಾವಲಿ. ಅಂದ್ರೆ ನೇಗಿಲುಗಳು ಕಂಡು ಬಂದಿರುವುದು. ಸೀಟಾಡೆಲ್ ಮತ್ತು ಗ್ರೇಟ್ ಬಾತ್. ಗ್ರೇಟ್ ಬಾತ್ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಎಲ್ಲದವ ಅಂತ ಕೇಳ್ತಾರ. ಮೆಹೆಂಜೋದಾರೋ ಭಾರತದಲ್ಲಿ ಅತಿ ದೊಡ್ಡದಾದ ಹರಪ್ಪ ತಾಣ ಇದು ಆಗಿದೆ. ರಾಕಿ ಘರಿ ಇದು ಎಲ್ಲದಂದ್ರೆ ಹರಿಯಾಣ. ಅಂದ್ರ ಈ ಪಾಯಿಂಟ್ಸ್ಗಳು ಎಲ್ಲವೂ SSC ಎಕ್ಸಾಮ್ದಾಗ ಕೇಳಿದ್ರು ಸರ ಈ ರೀತಿ. ನೆಕ್ಸ್ಟ್, ದೈಮಾಬಾದ್ ಇದು ಸಿಂಧೂ ನದಿ ನಾಗರಿಕತೆಯ ಅತ್ಯಂತ ದಕ್ಷಿಣದ ನೆಲೆಯಾಗಿದೆ. ಇದು ಎಲ್ಲದಂದ್ರೆ ಮಹಾರಾಷ್ಟ್ರ. ಹಾಗಾದ್ರೆ ಸಿಂಧೂ ನದಿ ನಾಗರಿಕತೆಯ ಉತ್ತರದ ನೆಲೆ ಯಾವುದು ಅಂದ್ರೆ ಮಾಂಡ್, ಜಮ್ಮು ಕಾಶ್ಮೀರ್. ಹಾಗಾದ್ರೆ ಆಲಂಗೀರ್ ಪೂರ್ ತಿಳಿ ಬರ್ತದ, ಇದು ಉತ್ತರ ಪ್ರದೇಶ್. ಆಲಂಗೀರ್ ಪೂರ್ ಎಲ್ಲದಂದ್ರೆ UP. ದೈಮಾಬಾದ್ ಎಲ್ಲಿ ಬರ್ತದ ಅಂದ್ರೆ ಮಹಾರಾಷ್ಟ್ರ. ದೈಮಾಬಾದ್ ಮಹಾರಾಷ್ಟ್ರ. ಸುಕ್ತಾ ಜಿದೋರ ಇದು ಎಲ್ಲಿ ಬರ್ತದ ಅಂತ ಕೇಳ್ತಾರ? ಪಾಕಿಸ್ತಾನ್. ಇದು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಹಾಗಾದರೆ ಮಹಾರಾಷ್ಟ್ರದ ದಕ್ಷಿಣಕ್ಕೆ ಇದೆ. ಮಹಾಗಢ್ ಜಾನುವಾರು ಸಾಕಾಣಿಕೆಯ ಪುರಾವೆಗಳನ್ನು ಒದಗಿಸುತ್ತದೆ. ಇದು ಮಹಾಗಢ್ ಎನ್ನುವುದು ಒಂದು ಪ್ಲೇಸ್ ಅದ. ಅದು ಅಲ್ಲಿ ಪ್ರಾಣಿಗಳ ಸಾಕಾಣಿಕೆಯನ್ನು ಹೊಂದಿದೆ. ಹಾಗಾದರೆ ಅದು ಎಲ್ಲಿ ಬರ್ತದೆ ಅಂತ ಕೇಳ್ತಾರ? ಉತ್ತರ ಪ್ರದೇಶದಲ್ಲಿರುವ ಒಂದು ನೆಲೆಯಾಗಿದೆ. ಉತ್ತರ ಪ್ರದೇಶದಲ್ಲಿ ಪುರಾತತ್ವ ತಾಣ ಯಾವುದಾಗಿದೆ? ಪ್ರೀ ಹಿಸ್ಟಾರಿಕ್ ಒಳಗ ಅಂದ್ರೆ ಕೋಲ್ದಿವಾ ಅಂತ ಹೇಳಿ ಅದ. ಕೋಲ್ದಿವಾ ಇದು ಉತ್ತರ ಪ್ರದೇಶದ ಒಂದು ಪುರಾತತ್ವ ತಾಣವಾಗಿದೆ. ಬುರ್ಜ್ ಹೋಮ್ ಅಂತೇಳಿ ಪ್ಲೇಸ್ ಅದ. ಈ ಬುರ್ಜ್ ಹೋಮ್ ಮತ್ತು
ಬುಫ್ಕಾಲ್ ಅಂತ ಹೇಳಿ ಪ್ಲೇಸ್ ಅದ. ಇವೆರಡು ನವಾಶಿಲಾಯುಗಕ್ಕೆ ಸೇರಿದ ತಾಣಗಳು. ಎಲ್ಲಿ ಬರ್ತಾವ ಅಂದ್ರೆ ಕಾಶ್ಮೀರದಲ್ಲಿ ಬರುತ್ತವೆ. ಬುರ್ಜ್ ಹೋಮ್ ಕಾಶ್ಮೀರ ನವಾಶಿಲಾಯುಗದಲ್ಲಿ. ಹಾಗಾದ್ರೆ ನವಾಶಿಲಾಯುಗವನ್ನ ಇಂಗ್ಲಿಷ್ನಾಗ ನಿಯೋಲಿಥಿಕ್ ಅಂತೇಳಿ ಕರೀತಾರೆ. ನಿಯೋಲಿಥಿಕ್. ಹಳೆಯ ಶಿಲಾಯುಗಕ್ಕೆ ಏನಂತಾರ ಅಂದ್ರ ಪಾಲಿಯೋಲಿಥಿಕ್ ಅಂತಾರ. ಪಾಲಿಯೋಲಿಥಿಕ್. ಇನ್ನ ಮಧ್ಯ ಶಿಲಾಯುಗಕ್ಕೆ ಏನಂತಾರ ಅಂತ ಕೇಳಿದ್ರು ಅಂದ್ರ ಮೀಸೋಲಿಥಿಕ್ ಅಂತ ಹೇಳಿ ಕರೀತಾರ. ಮೀಸೋಲಿಥಿಕ್. ಇದನ್ನ ನಾವು ನೆನಪಿಟ್ಕೋಬೇಕು ಸರ್. ಪೊಲೀಸ್ ಕಾನ್ಸ್ಟೇಬಲ್ ಹೊಂದಿಸಿ ಬರೆಯದ ಕೇಳಿದ್ರು. ಸಿಂಧೂ ನದಿ ಕಣಿವೆಯ ನಾಗರಿಕತೆಯ ಆಲಂಗೀರ್ ಪೂರ್ ಅಂತ ಹೇಳಿ ಇದು ಪ್ಲೇಸ್ ಅದ. ಇದು ಎಲ್ಲದ ಅಂದ್ರೆ ಉತ್ತರ ಪ್ರದೇಶದಲ್ಲಿ. ಆಲಂಗೀರ್ ಪೂರ ಉತ್ತರ ಪ್ರದೇಶದಲ್ಲಿ ಅತ್ಯಂತ ಪೂರ್ವಕ್ಕೆ ಇರುವ ಸಿಂಧೂ ನದಿ ನಾಗರಿಕತೆಯ ತಾಣವಾಗಿದೆ. ಮಹಾಸ್ನಾನಕೊಳ ಅಥವಾ ಕಂಚಿನ ನೃತ್ಯದ ಒಂದು ಬಾಲಕಿ ಅಥವಾ ಪಶುಪತಿ ಮಹಾದೇವನ ಮುದ್ರೆಗಳು ಇವೆಲ್ಲ ಎಲ್ಲಿ ಸಿಕ್ಕವ ಅಂದ್ರೆ ಮೆಹೆಂಜೋದಾರೋದಲ್ಲಿ ಸಿಕ್ಕಿವೆ. ಮೆಹೆಂಜೋದಾರೋದಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಅದ, ಒಂದು ಕಂಚಿನ ನೃತ್ಯದ ಬಾಲಕಿ, ಇನ್ನ ಒಂದು ಪಶುಪತಿ. ಪಶುಪತಿ ಎಂದರೆ ಶಿವ. ಶಿವನನ್ನ ಇಲ್ಲಿ ಏನಂದ್ರೆ ಲಿಂಗದ ರೂಪದಲ್ಲಿ ಪೂಜಿಸ್ತಾ ಇದ್ರು. ನೆಕ್ಸ್ಟ್, ಮೆಹೆಂಜೋದಾರೋ ಮತ್ತು ಹರಪ್ಪ ಅವಶೇಷಗಳು. ಅವು ಎರಡು ಊರ ಪ್ರಮುಖವಾಗಿ ಏನಿದ್ದು ಅಂದ್ರೆ ವ್ಯಾಪಾರದ ಕೇಂದ್ರಗಳು ಆಗಿದ್ದವು. ಅವರು ವ್ಯಾಪಾರಸ್ಥರೇ ಆಗಿದ್ರು ಅಲ್ಲಕ್ಕ ನಮಗ ಏನ್ ಸಾಕ್ಷ್ಯಾಧಾರ ಅದಂದ್ರೆ ಮುದ್ರೆಗಳು ಸಿಕ್ಕಾವ್. ಚೌಕಾಕಾರದ ಸಿಟೈದಿಂದ ಮಾಡಲ್ಪಟ್ಟಿರುವ ಮುದ್ರೆಗಳು ದೊರಕಿವೆ. ನೆಕ್ಸ್ಟ್, ಹರಪ್ಪ ಮುದ್ರೆಗಳಲ್ಲಿ ಕಂಡು ಬರುವಂತ ಅತ್ಯಂತ ಉದ್ದವಾದ ಶಾಸನ ಯಾವುದು ಅಂದ್ರೆ 26 ಚಿಹ್ನೆಗಳನ್ನು ಹೊಂದಿರುವ ಒಂದು ಶಾಸನ ಸಿಕ್ಕದ. ಹಾಗಾದರೆ ಏನದಂದ್ರ ಅದು ಎಲ್ಲಿ ಸಿಕ್ಕದ ಅಂತ ಕೇಳ್ತಾರ. ಭಾರತದ ದೋಲ್ವೀರಾ ಎನ್ನುವ ಸ್ಥಳದಲ್ಲಿ. ದೋಲ್ವೀರಾ ಇದು ಚಿತ್ರಲಿಪಿ ಮತ್ತು ರೇಖಾಗಣಿತದ ಲಿಪಿಗಳನ್ನು ಒಳಗೊಂಡಿದೆ. ಸಿಂಧೂ ನದಿ ನಾಗರಿಕತೆ ಲಿಪಿಗಳನ್ನ ಓದಲಿಕ್ಕೆ ಮೊದಲ ಪ್ರಯತ್ನ ಮಾಡಿದವ ಮಾಧವನ್, ಬಟ್ ಓದಿಲ್ಲ. ಸಿಂಧೂ ನದಿ ನಾಗರಿಕತೆ ಲಿಪಿಗಳು ಮೇಲಿನಿಂದ ಕೆಳಕ್ಕೆ, ಕೆಳಗಿನಿಂದ ಮೇಲೆ ಅದಾವ ಅಂತೇಳಿ ಹೇಳ್ತಾರ. ಕೆಲವೊಬ್ಬರು ಪೂರ್ವ ಪಶ್ಚಿಮ ಅಂದ್ರ ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಅದಾವ ಅಂತ ಹೇಳ್ತಾರ. ಯಾರು ಹೇಳಿದ್ದನೋ ಅದರ ಬಗ್ಗೆ ಸ್ಪಷ್ಟತೆ ಕೊಟ್ಟಿಲ್ಲ. ಹಾಗಾಗಿ ಚಿತ್ರಲಿಪಿ, ರೇಖಾಗಣಿತದ ಲಿಪಿಗಳದವ, ಯಾರು ಅವುಗಳನ್ನು ಸಂಪೂರ್ಣವಾಗಿ ಓದಿಲ್ಲ. ಆದರೆ ಸಿಂಧೂ ನದಿ ನಾಗರಿಕತೆ ಜನರು ಆರ್ಯರು ಆಗಿರಲಿಲ್ಲ. ಏಕೆಂದರೆ ಆರ್ಯರು ವೇದಗಳನ್ನು ಬರೆದವರು, ಅವುಗಳಿಗೆ ಸಂಸ್ಕೃತದ ನಾಲೆಜ್ ಇತ್ತು. ಇವರು ಚಿತ್ರಲಿಪಿ ಬರೆದಾರಂದ್ರೆ ಇವರು ಸಂಸ್ಕೃತ ಗೊತ್ತಿರಲಿಲ್ಲ ಅಂದಂಗ. ನೆಕ್ಸ್ಟ್, ಸಿಂಧೂ ಪ್ರದೇಶದಲ್ಲಿ ಸಿಲಿಂಡರ ಆಕಾರದ ಮುದ್ರೆಯ ಮೇಲೆ ಕಂಡು ಬರುವಂತಹ ದುಬ್ಬದ ಗೂಳಿ ಅವರ ಅತ್ಯಂತ ಪೂಜ್ಯನೀಯ ಪ್ರಾಣಿಯಾಗಿತ್ತು. ಹಂಪ್ಡ್ ಬುಲ್ ಅಂತ ಹೇಳಿ ಕರೀತಾರ. ಸಿಂಧೂ ನದಿ ನಾಗರಿಕತೆ ಖಗೋಳ ವೀಕ್ಷಣಾಲಯ ಎಲ್ಲಿ ಕಂಡು ಬರುತ್ತದೆ? ಗುಜರಾತಿನ ದೋಲ್ವೀರಾ. ಈ ದೋಲ್ವೀರಾ ಎನ್ನುವುದು ಏನೋ ಒಂದು ವಿಶೇಷ ಏನಂದ್ರ ನೀರಾವರಿಗೆ ಸಂಬಂಧಿಸಿದ ಕಾಲುವೆಗಳು ಅದಾವ, ಪ್ಲಸ್ ಜಲಾಶಯ ಕಟ್ಟಿದ್ದು ಮಾದರಿ ಅದ. ಅಂದ್ರೆ ಡ್ಯಾಮ್ ಪ್ಲಸ್ ಕಾಲುವೆ ಆ ಲಕ್ಷಣಗಳು ಅದಾವ. ಎಲ್ಲಿ ಅಂದ್ರೆ ದೋಲ್ವೀರಾ, ಗುಜರಾತ್. ಪಾಟ್ನೆ ಎನ್ನುವ ಒಂದು ಪ್ಲೇಸ್ ಅದ ಮಹಾರಾಷ್ಟ್ರದಲ್ಲಿ. ಅದು ಪ್ರಾಚೀನ ಶಿಲಾಯುಗದ ಅವಧಿಯಲ್ಲಿ ಆಸ್ಟ್ರಿಚ್ ಪಕ್ಷಿಯ ಮೊಟ್ಟೆಗಳು ದೊರಕಿವಿ. ಅಂದ್ರೆ ಭಾರತದಾಗ ಮೊದಲ ಆಸ್ಟ್ರಿಚ್ ಪಕ್ಷಿಗಳು ಇದ್ದು ಹಳೆಯ ಶಿಲಾಯುಗದಲ್ಲಿ. ಹಾಗಾಗಿ ಆಸ್ಟ್ರಿಚ್ ಪಕ್ಷಿ ಏನಂದ್ರ ಹಾರಲಾರದ ಪಕ್ಷಿ, ಅತ್ಯಂತ ವೇಗವಾಗಿ ಓಡುತ್ತದೆ. ಅದಕ್ಕೆ ಎರಡೇ ಕಾಲಿನಲ್ಲಿ ಬೆರಳುಗಳು ಇರುತ್ತವೆ. ಅದು ಆಫ್ರಿಕಾ ಖಂಡದಲ್ಲಿ ಕಂಡು ಬರುತ್ತದೆ. ಹಾಗಾಗಿ ಅತಿ ಎತ್ತರದ ಪಕ್ಷಿ, ಹಾರಲಾರದ ಪಕ್ಷಿ, ವೇಗವಾಗಿ ಓಡುವ ಪಕ್ಷಿ. ಅತಿ ಹೆಚ್ಚು ದೊಡ್ಡದಾದ ಜೀವಕೋಶೆಯ ಮೊಟ್ಟೆ ಯಾವುದು ಅಂದ್ರೆ ಆಸ್ಟ್ರಿಚ್ ಪಕ್ಷಿಯ ಮೊಟ್ಟೆಯಾಗಿದೆ. ನೆಕ್ಸ್ಟ್, ಕಬ್ಬಿಣದ ಯುಗದಲ್ಲಿ ಉಪಕರಣಗಳು ಮತ್ತು ಆಯುಧಗಳಿಗೆ ಕಬ್ಬಿಣದ ವಸ್ತುಗಳನ್ನು ಅಳವಡಿಸಿಕೊಳ್ಳಲು ಹೆಸರಿಸಲಾಗಿದೆ. ಹಾಗಾದರೆ ಏಕೆಂದರೆ ಅದು ಹೆಚ್ಚಾಗಿ ಇದರದಿಂದ ಅಂದ್ರೆ ಕಂಚು ಎನ್ನುವುದು ಹೋದ ಬಳಕನೆ ಕಬ್ಬಿಣದ ಯುಗ ಚಾಲು ಆಯ್ತು. ಇದು ಹೇಳ ಕಂಚಿನ ಯುಗ ಹೋದ ಬಳಕ ಕಬ್ಬಿಣದ ಯುಗ ಚಾಲು ಆಯಿತು. ಇದು ಕಾನ್ಸೆಪ್ಟ್ ಕೊಡ್ಬೇಕು ನಾವು. ಇನ್ನು ಲೋಥಾಲ ಎನ್ನುವುದು ಏನನ್ನು ಒಳಗೊಂಡಿತ್ತು? ಒಳಚರಂಡಿ ವ್ಯವಸ್ಥೆ.
ಆ ಒಳಚರಂಡಿಗೆ ಎಂಥ ಇಟ್ಟಿಗೆ ಬಳಸಿದ್ರು ಅಂದ್ರೆ ಸುಟ್ಟ ಇಟ್ಟಿಗೆಗಳನ್ನು ಬಳಸಿದ್ದರು. ಎಲ್ ಬಂದರು ನೌಕಾನೆಲೆ ಒಂದೇ ಒಂದು ಕೋಟೆ ಭತ್ತದ ಹೊಟ್ಟು ಚದುರಂಗದ ಮಣಿ. ಈ ಎಲ್ಲಾ ಲಕ್ಷಣಗಳು ಎಲ್ಲದವು ಅಂದ್ರೆ ಲೋಥಾಲ್. ಲೋಥಾಲ ಎಂದರೆ ಗುಜರಾತಿ ಭಾಷೆಯಲ್ಲಿ ಮಡಿದವರ ದಿಬ್ಬ. ಕುಂಭಗಾರಿಕೆಯನ್ನು ಮೊದಲು ಪತ್ತೆ ಹಚ್ಚಿರುವುದು ಯಾವುದು ಅಂದ್ರೆ ನವಾಶಿಲಾಯುಗ. ನವಾಶಿಲಾಯುಗವನ್ನು ಏನೆಂದು ಕರೆಯಲಾಗುವುದು ಅಂದ್ರೆ ನಿಯೋಲಿಥಿಕ್ ಯುಗದಲ್ಲಿ ಕುಂಭಗಾರಿಕೆ ಚಾಲು ಆಯಿತು. ಇದನ್ನು ನೆಕ್ಸ್ಟ್ ಶಿಲಾಯುಗದ ಮೊದಲ ಮತ್ತು ದೀರ್ಘವಾದ ಭಾಗ ಯಾವುದಂದ್ರೆ ಪಾಲಿಯೋಲಿಥಿಕ್. ಈ ಪಾಲಿಯೋಲಿಥಿಕ್ ಎಂದರೆ ಹಳೆಯ ಶಿಲಾಯುಗ ಎಂದರ್ಥ. ಅತ್ಯಂತ ಲಾರ್ಜೆಸ್ಟ್ ಎರಾರ್ ಇದು, 6 ವರ್ಷಗಳ ಕಾಲ ಇತ್ತು ಅಂದಂಗ. ಹಾಗಾಗಿ ಪಾಲಿಯೋಲಿಥಿಕ್ ಲಾರ್ಜೆಸ್ಟ್ ಇತ್ತು, ಮೀಸೋಲಿಕ, ನಿಯೋಲಿಥಿಕ್, ಚಾಲ್ಕೋಲಿಥಿಕ್ ಹಿಂಗ್ ಬರ್ತಾವ. ಮನುಷ್ಯರು ಕಲ್ಲಿನ ಉಪಕರಣಗಳನ್ನು ತಯಾರಿಸಿದ್ದು ಯಾವ ಕಾಲದಲ್ಲಿ ಅಂದ್ರೆ ಪಾಲಿಯೋಲಿಥಿಕ್ ಕಾಲದಲ್ಲಿನೇ ತಯಾರಿಸಿದ್ದು. ಪ್ರಾಚೀನ ಶಿಲಾಯುಗ ಪಾಲಿಯೋಲಿಥಿಕ್ ಯುಗದಲ್ಲಿ ಕಲ್ಲಿನ ಆಯುಧಗಳನ್ನು ಬಳಸ್ತಾ ಇದ್ರು. ನೆಕ್ಸ್ಟ್ ಶಿಲಾಯುಗದ ಪಾಲಿಯೋಲಿಥಿಕ್ ಮತ್ತು ನವಶಿಲಾಯುಗಗಳ ನಡುವಿನ ಅವಧಿಗೆ ಏನೆಂದು ಕರೆಯುತ್ತಾರೆ? ಮೀಸೋಲಿಥಿಕ್. ಪಾಲಿಯೋಲಿಥಿಕ್, ಮೀಸೋಲಿಥಿಕ್, ನಿಯೋಲಿಥಿಕ್ ಇವೆರಡು ನಡುವರ್ಕಿನ ಅವಧಿ ಮೀಸೋಲಿಥಿಕ್. ಹಾಗಾದ್ರೆ ಕೈ ಕೊಡಲಿ, ಹ್ಯಾಂಡ್ ಆಕ್ಸ್, ಚಾಪರ್ಸ್, ಕ್ಲೀವರ್ಸ್ ಇವೆಲ್ಲ ಎಲ್ಲ ಕೃಷಿ ಉಪಕರಣಗಳು. ಇವು ಯಾವಾಗ ಕಂಡು ಬಂದವು ಅಂದ್ರೆ ಪಾಲಿಯೋಲಿಥಿಕ್. ಪಾಲಿಯೋಲಿಥಿಕ್ ಅಂದ್ರೆ ಏನು? ನವಶಿಲಾಯುಗ. ಇಲ್ಲೇ ಯಾಕೆ ಕಂಡು ಬಂದು ಅಂದ್ರ ಇಲ್ಲಿ ಕೃಷಿಯ ಅವಧಿ ಕಂಡು ಅಂದ್ರೆ ಕೃಷಿ ಮಾಡಲು ಪ್ರಾರಂಭಿಸಲಾಯಿತು ಎಂದರ್ಥ. ಹೊಸ ಶಿಲಾಯುಗವನ್ನು ನವಶಿಲಾಯುಗ ಎಂತಲೂ ಕರೆಯುತ್ತಾರೆ. ಇದಕ್ಕೆ ಇಂಗ್ಲಿಷ್ ನ ಕೇಳಿರ್ತಾರ. ನಿಯೋಲಿಥಿಕ್ ಎಂತಲೂ ಕರೆಯುತ್ತಾರೆ. ಇದು ಹೇಳ್ಬರ್ಬೇಕು. ಮೂಳೆಗಳಿಂದ ಮಾಡಲ್ಪಟ್ಟಿರುವ ಆಯುಧಗಳು ಕಂಡು ಬಂದಿವೆ. ಎಲ್ಲಿ ಅತಿ ಕೇಳ್ತಾರ? ಬುರ್ಜ್ ಹೋಮ್. ಇದು ಎಲ್ಲದ? JK. ಬುರ್ಜ್ ಹೋಮ್ ಎಲ್ಲಿದೆ? ಜಮ್ಮು ಕಾಶ್ಮೀರ್. ಬುರ್ಜ್ ಹೋಮ್, ಚಿರಾಂಡ್ ಮತ್ತು ಮೆಹರ್ಗಢ್ ಇವೆಲ್ಲ ಎದಕ್ಕೆ ಸಂಬಂಧಪಟ್ಟ ನೆಲೆಗಳು ಆಗಿವೆ? ನವಶಿಲಾಯುಗ. ನವಶಿಲಾಯುಗದ ಪ್ರಮುಖ ನೆಲೆಗಳು ಯಾವುವು ಭಾರತದಲ್ಲಿ ಅಂದ್ರ ಬುರ್ಜ್ ಹೋಮ್, ಚಿರಾಂಡ್ ಮತ್ತು ಮೆಹರ್ಗಢ್. ಬಿಹಾರದಲ್ಲಿ ನೆಲೆಗೊಂಡಿರುವ ಚಿರಂದನ್ ಇದು ಎದಕ್ಕೆ ಸಂಬಂಧಿಸಿದ ನೆಲೆಯಾಗಿದೆ? ನವಶಿಲಾಯುಗದ ನೆಲೆ. ಚಿರಾಂಡ ನವಶಿಲಾಯುಗದ ನೆಲೆ, ಬಿಹಾರ್. ನೆಕ್ಸ್ಟ್ ಕ್ವಶನ್ ಇಲ್ಲದ ನೋಡಿ. ಬುರ್ಜ್ ಹೋಮ್ ಎಲ್ಲಿ ಇದೆ? ಆಲ್ರೆಡಿ ಕ್ವಶನ್ ಕೇಳಿದ್ದೇನೆ. ಇದು ಕಾಶ್ಮೀರ್. ಧೋಲ್ವಿರಾ ಎಲ್ಲಿದೆ? ಗುಜರಾತ್. ಧೋಲ್ವಿರಾ ಯಾರು ಕಂಡಿಡಿದ್ರು? JP ಜೋಶಿ. ಹಾಗಾದರೆ ಹರಪ್ಪ ನಾಗರಿಕತೆಯ ಮೊದಲ ಖಗೋಳ ವೀಕ್ಷಣಾಲಯ, ಇದು ಇಂಪಾರ್ಟೆಂಟ್ ನೋಡಿ. ಎಲ್ಲಿ ಸ್ಥಾಪನೆಯಾಗಿತ್ತು ಅಂದ್ರೆ ಧೋಲ್ವಿರಾ. ಇಲ್ಲೇ ಡ್ಯಾಮ್ನು ಕಟ್ಟ್ಯಾರ, ಪ್ಲಸ್ ಕ್ಯಾನಲ್ಗಳು, ನೀರಾವರಿ ಕಾಲುವೆಗಳು ಅದಾವ, ಕಾಲುವೆ ನೀರಾವರಿಗಳು ಕಂಡು ಬರ್ತಾವ, ಪ್ಲಸ್ ಚಿತ್ರಲಿಪಿಗಳ ಒಂದು ಫಲಕ ದೊರಕಿದೆ. ಇವೆಲ್ಲ ಧೋಲ್ವಿರಾ ಯಾವ ನದಿಯ ತೀರದಲ್ಲಿ ಇದೆ? ಲೂನಿ. ಹಾಗಾದರೆ ಲೂನಿ ನದಿ ಏನನ್ನು ನಿರ್ಮಿಸಿದೆ? ಸಾಂಬಾರ್ ಸರೋವರ. ಲೂನಿ ನದಿ ಗುಜರಾತಿನ ಉತ್ತರ ಭಾಗದ ರಾಣಾ ಆಫ್ ಕಚ್ದಲ್ಲಿ ಹೋಗಿ ಭೂ ಅಂತರ್ಗತಗೊಳ್ಳುತ್ತದೆ. ನೀರು ಕೊಯ್ಲು ವ್ಯವಸ್ಥೆ ಮತ್ತು ಜಲ ಸಂಗ್ರಹಗಾರ, ಅಣೆಕಟ್ಟು ಈ ಎಲ್ಲಾ ಲಕ್ಷಣಗಳು ಎಲ್ಲಿವೆ? ಧೋಲ್ವಿರಾ. ಭೂಗತ ಒಳಚರಂಡಿ ವ್ಯವಸ್ಥೆಗಳು, ಇನ್ಲ್ಯಾಂಡ್ ಡ್ರೈನೇಜ್ ಸಿಸ್ಟಮ್, ಇದು ಪ್ರಮುಖವಾಗಿ ಸಿಂಧೂ ಕಣಿವೆ ನಾಗರಿಕತೆಯ ಲಕ್ಷಣ. ಇದು ಹೇಳು. ನೆಕ್ಸ್ಟ್ ಸಿಂಧೂ ಕಣಿವೆಯ ನಾಗರಿಕತೆಯು ಯಾವ ಯುಗಕ್ಕೆ ಸಂಬಂಧಿಸಿದೆ? ಕಂಚಿನ ಯುಗ. ಭಾರತದಲ್ಲಿ ಮೆಗಾಲಿತ್ ಅಂದ್ರೆ ದೊಡ್ಡದಾದ ಕಲ್ಲುಗಳ ಅಭ್ಯಾಸ ಅಂದ್ರೆ ಮೆಗಾಲಿಥಿಕ್. ಅದು ಎಷ್ಟು ವರ್ಷಗಳ ಹಿಂದೆ ಕಂಡು ಬಂದಿತ್ತು ಅಂದ್ರೆ 3000 ವರ್ಷಗಳಷ್ಟು ಹಿಂದೆ. ನೀಲಸ್ಕಲ್ಲ, ಹನುಮಾನ ಸಾಗರ, ಜುನಾಪಾನಿ, ಹಿರೇಬೆಣಕಲ್ಲ ಇವೆಲ್ಲ ಮೆಗಾಲಿಥಿಕದಲ್ಲಿ ಕಂಡು ಬರುವ ನೆಲೆಗಳು ಆಗಿವೆ. ಮೆಹರ್ಗಢ್ ಈಗಿನ ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರದೇಶದಲ್ಲಿ ಕಂಡು ಬರುತ್ತದೆ. ಮೆಹರ್ಗಢ್ ನೆಲೆಯನ್ನು ಕಂಡು ಹಿಡಿದವರು ಜೀನ್ ಫ್ರಾಂಕೋ ಇಸ್. ಹುಣಸಿಗೆಯ ತಿಳಿ ಬರ್ತದಲ್ಲ, ಇದು ಎಲ್ಲದ ತಿಳಿ? ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಕೇಳ್ಯಾರ ನೋಡಿ. ಹಳೆಯ ಶಿಲಾಯುಗದ ನೆಲೆಯಾಗಿದೆ. ಎಲ್ಲಿ ಅಂದ್ರೆ ಯಾದಗಿರಿ, ಕರ್ನಾಟಕ.
ಕರ್ನಾಟಕದಲ್ಲಿ ಕಂಡು ಬರುತ್ತದೆ. ನೆಕ್ಸ್ಟ್, ಮಿಹೆಂಜೋದಾರೋ ಸಿಂಧೂ ಕಣಿವೆ ನಾಗರಿಕತೆಗೆ ಸೇರಿದೆ. ಅವ್ರು ಅಷ್ಟೇ ಕೇಳ್ಯಾರ, ಇದು ಯಾವ ನಾಗರಿಕತೆಯ ನೆಲೆ ಅಂದ್ರೆ ಸಿಂಧೂ ಕಣಿವೆ. ಮಿಹೆಂಜೋದಾರೋ ಅನ್ನೋದು ಅಂದ್ರ ಬ್ಯಾನರ್ಜಿ ಅವರು ಎಷ್ಟರದಾಗ ಕಂಡುಹಿಡಿದ್ರು? 1922. ಪ್ರಪಂಚದಲ್ಲಿ ಮೊದಲಿಗೆ ಹತ್ತಿ ಬೆಳೆದಿರುವ ದೇಶ ಭಾರತ. ಅದರ ಉದಾಹರಣೆಗಳು ಸಿಕ್ಕಿರುವುದು ಮೆಹರ್ಘಾಟ್. ಅದು ಎಷ್ಟು ವರ್ಷಗಳ ಹಿಂದೆ ಬೆಳೆಯಲಾಗಿತ್ತು ಅಂದ್ರೆ 7 ವರ್ಷಗಳಷ್ಟು ಹಿಂದೆದ್ದು. ಅದು ಫಸ್ಟ್ ಹತ್ತಿ ಬೆಳೆದಿರುವುದು ಭಾರತನೇ ಅದನ್ನಂಗ. ಇನ್ನ ಒಂದು ಪಂಜಾಬ್ ರಾಜ್ಯದ ಆರ್ಥಿಕ ಬೆಳೆನೂ ಹತ್ತಿಯಾಗಿದೆ. ಹರಪ್ಪ ನಗರವು ಸಿಂಧೂ ಕಣಿವೆಯ ನಾಗರಿಕತೆಯಲ್ಲಿ ಅಸ್ತಿತ್ವದಲ್ಲಿತ್ತು. ಇದು ಯಾವ ನಾಗರಿಕತೆ ಅಂತ ಇಷ್ಟೇ ಕೇಳಿದ್ರು. ಹರಪ್ಪ ಪಟ್ಟಣ ಖಾದೀರ್ ಬೇಟರನ್ ಆಫ್ ಕಚ್ ಅಂದ್ರೆ ಇದರ ಅರ್ಥ ಏನದಂದ್ರ ಈ ರಾಣಾ ಆಫ್ ಕಚ್ ಪ್ರದೇಶದಲ್ಲಿ ಯಾವ್ದು ಅದ ಅಂತ ಕೇಳ್ಯಾರ? ದೋಲ್ವೀರ. ರಾಣಾ ಆಫ್ ಕಚ್ ಅಂದ್ರ ಗುಜರಾತಿನ ಉತ್ತರದ ಭಾಗದಲ್ಲಿ ಇದೆ. ಅದು ಮರುಭೂಮಿ ಆವೃತ್ತ. ಅಲ್ಲಿ ಅಂದ್ರ ವೈಲ್ಡ್ ಯಾಶ್ ಕಾಡು ಕತ್ತೆಗಳ ವನ್ಯಜೀವಿ ಧಾಮವೂ ಆಗಿದೆ. ಇಲ್ಲೊಂದು ವಾರ್ಡ್ ಅದ ನೋಡಿ, ಜಡೈಟ್ ಎನ್ನುವ ಕಲ್ಲು ಅದ. ಇದರದಿಂದ ದೌಜಾಲಿ ಹ್ಯಾಂಡಿಂಗ್ ಸ್ಥಳದಲ್ಲಿ ಕಂಡು ಬರುತ್ತದೆ. ಇಂತಹ ಶಿಲೆಗಳು ಎಲ್ಲಿ ಕಂಡು ಬರುತ್ತವೆ ಅಂದ್ರ ದೌಜಾಲಿ ಎಂಬ ಸ್ಥಳದಲ್ಲಿ. ಕ್ಯಾಟಲ್ ಹುಯಕ್ ಇದು ಒಂದು ನವಾ ಶಿಲಾಯುಗದ ತಾಣವಾಗಿದೆ. ಇದು ಒಂದು ಪ್ಲೇಸ್ ಅದರಿ, ಕ್ಯಾಟಲ್ ಹುಯಕ್. ಇದು ನಿಯೋಲಿಥಿಕದ ಒಂದು ಪ್ಲೇಸ್. ಹರಪ್ಪ ನಗರಗಳಲ್ಲಿ ಎತ್ತರವಾದ ಚಿಕ್ಕದಾದ ಪಶ್ಚಿಮದ ಪ್ರದೇಶಕ್ಕೆ ಏನೆಂದು ಕರೆಯಲಾಗುತ್ತಿತ್ತು? ಸೀಟಾಡೆಲ್. ಲೋವರ್ ಟೌನ್, ಸೀಟಾಡೆಲ್ 2 ಭಾಗಗಳು ಇದ್ದು. ಹರಪ್ಪ ನಾಗರಿಕತೆಯ ಜನರು ಆಯುಧಗಳನ್ನು ತಯಾರಿಸಲು ಹೆಚ್ಚಿಗೆ ಏನು ಬಳಸ್ತಿದ್ರು? ತಾಮ್ರ. ಮಾನವ ಮೊಟ್ಟ ಮೊದಲಿಗೆ ಏನನ್ನು ಕಂಡು ಹಿಡಿದನು? ತಾಮ್ರದ ಬಳಕೆ. ಹರಪ್ಪ ಇಂದಿನಿಂದ ಚಿನ್ನವನ್ನು ಅಂದ್ರೆ ಹರಪ್ಪ ನಾಗರಿಕತೆಗೆ ಕರ್ನಾಟಕದಿಂದ ಬಂಗಾರ ಸರಬರಾಜು ಆಗುತ್ತಿತ್ತು. ಇದೇ ಕ್ವಶನ್ ಇತ್ತೀಚೆಗೆ ಕರ್ನಾಟಕ ಸರ್ಕಾರದ FDA SDA ಅಂದ್ರೆ ಆಕೆ ಇತ್ತೀಚಿನ ದಿನಗಳಲ್ಲಿ ಇದೊಂದು ಸಲ ಕ್ವಶನ್ ರಿಪೀಟ್ ಆಗಿತ್ತು ಸರ್ KPSC ದಿಂದ. ಕರ್ನಾಟಕದಿಂದನೇ ಬಂಗಾರ ಸಿಂಧೂ ನದಿ ನಾಗರಿಕತೆಗೆ ರಫ್ತಾಗ್ತಿತ್ತು. ಇನ್ನ ಆಯತಾಕಾರದ ಮನೆಯ ಅವಶೇಷಗಳು ಎಲ್ಲಿ ಕಂಡು ಬರುತ್ತದೆ? ಮೆಹರ್ಘಾಟ್. ಅಲ್ಲೆಲ್ಲ ಆಯತಾಕಾರ ಅಥವಾ ಚೌಕಾಕಾರದ ಮನೆಗಳೇ ಕಂಡು ಬರುತ್ತವೆ. ನೆಕ್ಸ್ಟ್, ಭಾರತ ಎಂಬ ಪದವು ಸಿಂಧೂ ನದಿಯಿಂದ ಬಂದಿದೆ. ಹಾಗಾದರೆ ಇದನ್ನು ಸಂಸ್ಕೃತದಲ್ಲಿ ಇದು ಆಕ್ಚುಲಿ ಸಿಂಧೂ ಅನ್ನಬಾರದು. ಭಾರತ ಎನ್ನುವುದು ಸಿಂಧೂ ನದಿಯಿಂದ ಬಂದಿದೆ. ಅದರ ಒರಿಜಿನಲ್ ಹೆಸರು ಏನು ಅಂದ್ರೆ ಇಂಡಾಸ್. ಒರಿಜಿನಲ್ ಹೆಸರು ಏನ್ರಿ? ಇಂಡಾಸ್. ಮಧ್ಯ ಶಿಲಾಯುಗದ ಅವಧಿ ಎಷ್ಟದ ಅಂತ ಕೇಳ್ಯಾರ? 12,000ದಿಂದ 10,000 BC ಕ್ರಿಸ್ತಪೂರ್ವ ಆಗಿತ್ತು. ಕ್ರಿಸ್ತಪೂರ್ವ ಅವಧಿ ಕೇಳ್ಯಾರ ಸರ್. ಅದರು ರಾಖಿಗಢ್ ಇದು ಭಾರತದಲ್ಲಿ ಅತಿ ದೊಡ್ಡದಾದ ಹರಪ್ಪ ತಾಣವಾಗಿದೆ. ಹಾಗಾದರೆ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಹರಿಯಾಣ ರಾಜ್ಯದಲ್ಲಿ ಕಂಡು ಬರುತ್ತದೆ. ಉಗ್ರಾಣಗಳು, ಗ್ರೇಟ್ ಬಾತ, ಬೆಂಕಿಯ ಬಲಿಪೀಠಗಳು ಇವೆಲ್ಲ ಎದರ ಲಕ್ಷಣಗಳು ಅಂದ್ರೆ ಸೀಟಾಡೆಲ್ ಅಂದ್ರ ಉನ್ನತ ಟೌನ್ ಅಥವಾ ಮೇಲ್ಭಾಗದ ನಗರಗಳು. ಮೆಹೆಂಜೋದಾರೋ ಮಹಾಸ್ನಾನದ ಆಕಾರ ಅಂದ್ರೆ ಈ ಸ್ವಿಮ್ಮಿಂಗ್ ಪೂಲ್ ಅದಲ್ರಿ, ಅದರ ಆಕಾರ ಕೇಳ್ಯಾರ. ಆಯತಾಕಾರದಲ್ಲಿ ಇತ್ತು. ಅದಕ್ಕ ಬಿಟಮಿನಸ್ ಟಾರದಿಂದ ಲೇಪನೆ ಮಾಡಿದ್ರು ನೀರು ನಿಂದ್ರಲಕ್ಕ. ಹೆಚ್ಚಿನ ಹರಪ್ಪ ನಾಗರಿಕತೆಯು ಸೆಟೈ ಎನ್ನುವ ವಸ್ತುವಿನದಿಂದ ಮಾಡಲ್ಪಟ್ಟಿವೆ. ಅವೆಲ್ಲ ಚೌಕಾಕಾರದ ಮುದ್ರೆಗಳೇ ಹೆಚ್ಚಿಗಿದ್ದು. ಒಂದು ಸೆಲ್ಟ್ ಅಂದ್ರೆ ಈ ಕೆಳಗಿನ ಯಾವುದು? ಇಲ್ಲಿ ನೋಡ್ರಿ, ನವಶಿಲಾಯುಗದ ಕಾಲದಲ್ಲಿ ಒಂದು ಸಾಧನವಾಗಿದೆ ಅನ್ನೋದು. ಅದಕ್ಕಿಂತ ಸೆಟೈ ಅನ್ನೋದು ವರ್ಡ್ ಬೇಕು. ನೆಕ್ಸ್ಟ್, ರೈಲ್ವೆ ಎಕ್ಸಾಮ್ ಕ್ವಶನ್ ಕೇಳ್ಯಾರ ನೋಡ್ಸ. ಪಂಜಾಬದಲ್ಲಿ ಯಾವ ನೆಲೆಯದಂದ್ರೆ ರೋಪಾರ್. ಸಿಂಧೂ ಕಣಿವೆಯ ಅವಧಿಯಲ್ಲಿ ಕರಕುಶಲ ಉತ್ಪಾದನೆಗೆ ಚಿಪ್ಪುಗಳನ್ನು ಬಳಸ್ತಾ ಇದ್ರು. ಅವು ಎಲ್ಲಿಂದ ತಂದಿದ್ರು ಅಂದ್ರೆ ನಾಗೇಶ್ವರ ಎನ್ನುವ ಪ್ಲೇಸ್ ಇಂದ ತರ್ತಾ ಇದ್ರು. ನಟರಾಜ ಎನ್ನುವುದು ಕಲ್ಲಿನ ಗಂಡು ನೃತ್ಯದ ಮೂರ್ತಿ ಎಲ್ಲಿ ಸಿಕ್ಕಾದ ಅಂತ ಕೇಳ್ತಾರ? ಹರಪ್ಪಾದಿಂದ ಪಡೆಯಲಾಗಿದೆ.
ನಟರಾಜ. ಇದು ಕಲ್ಲಿನ ರೂಪದ ಗಂಡು ನೃತ್ಯದ ಆಕೃತಿಯಾಗಿದೆ. ಇದನ್ನು ಹೇಳ್ತೇವೆ ನಾವು. ಇನ್ನ ಮೆಸೊಪೊಟೋಮಿಯಾ ಪುರಾತನ ತಾಣವಾಗಿದೆ. ಅದರ ಬಗ್ಗೆ ಉತ್ಖನನ ಮಾಡಿದ್ದು ನೋಡಿಲಿ. ಉರುಕ್ ಮತ್ತು ಮೆಸೊಪೊಟೋಮಿಯಾ ಪುರಾತನ ತಾಣ. ಅಲ್ಲಿನೂ ಸಹ ಮಾರ್ಟಿಮರ್ ಆರ್ ವೀಲರ್ ಎನ್ನುವವರು ಹೋಗಿ ಸಂಶೋಧನೆ ಮಾಡ್ಯಾರ. ಮಾರ್ಟಿಮರ್ ಆರ್ ವೀಲರ್ ಇವ್ರು ಯಾರು ಅಂತ ಕೇಳ್ತಾರ, ಪ್ರಾಚ್ಯ ವಸ್ತು ಶಾಸ್ತ್ರಜ್ಞರು ಆಗಿದ್ದರು. 1944ರಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಕ ಯಾರು ನಿರ್ದೇಶಕರಾಗಿದ್ದರು ಅಂದ್ರ ಮಾರ್ಟಿಮರ್ ಆರ್ ವೀಲರ್ ಅಥವಾ ಎಂದ್ರೆ ವೀಲರ್ ಆಗಿದ್ದರು. ರೈಲ್ವೆ ಎಕ್ಸಾಮ್. ಸಿಂಧೂ ನದಿ ನಾಗರಿಕತೆಯ ಮುದ್ರೆಗಳ ಮೇಲೆ ಕಂಡು ಬರುವ ಪ್ರಾಣಿ ಯಾವುದಂದ್ರೆ ಡುಬ್ಬದ ಗೂಡಿ. ಸಿಂಧೂ ನದಿ ನಾಗರಿಕತೆಯಲ್ಲಿ ಚೆನ್ನೋದಾರೋ ಅಂತೇಳಿ ಒಂದು ಪ್ಲೇಸ್ ಅದ. ಅದನ್ನ ಪ್ರಮುಖವಾಗಿ ಕ್ರಾಫ್ಟ್ ಅಂದ್ರೆ ಇದರ ಅರ್ಥ ಏನಂದ್ರ ಕರಕುಶಲ ವಸ್ತುಗಳ ತಯಾರಿಕೆಗೆ ಪ್ರಸಿದ್ಧಿಯಾಗಿತ್ತು. ಪ್ರಾಚೀನ ಶಿಲಾಯುಗ, ಮಧ್ಯ ಶಿಲಾಯುಗ, ನವ ಶಿಲಾಯುಗ ಇವೆಲ್ಲ ಎದುರಾಗ ಬರ್ತಾವ ಅಂದ್ರೆ ಪ್ರೀ ಹಿಸ್ಟಾರಿಕ್ ಇದಾಗ ಬರ್ತಾವ, ಇತಿಹಾಸ ಪೂರ್ವ ಕಾಲದಲ್ಲಿ. ಜರ್ಮನ್ ಮತ್ತು ಇಟಲಿಯ ಪುರಾತನ ಶಾಸ್ತ್ರಜ್ಞರ ತಂಡವು ಮೆಹೆಂಜೋದಾರೋದ ಮೇಲ್ಮೈಯಲ್ಲಿ ಸಂಶೋಧನೆ ಕೈಗೊಂಡಿರುವುದು ಯಾವ ವರ್ಷದಾಗ ಅಂತ ಕೇಳ್ಯಾರ. 1980 ಜರ್ಮನಿ ಇಟಲಿದವರು ಸಂಶೋಧನೆ ಚಾಲು ಮಾಡಿದ್ರು. ಸಿಂಧೂ ನದಿ ನಾಗರಿಕತೆ ಅಥವಾ ಹರಪ್ಪ ನಾಗರಿಕತೆಯಲ್ಲಿ ಈ ಕೊರಳಲ್ಲಿ ಮಹಿಳೆಯರು ದಣಿಸುವ ಮಣಿಗಳನ್ನ ಎದರದಿಂದ ತಯಾರು ಮಾಡ್ತಿದ್ರು? ಕಾರ್ನಿಲಿಯನ್ ಎನ್ನುವ ಕಲ್ಲಿನದಿಂದ ತಯಾರು ಮಾಡ್ತಾ ಇದ್ರು. ಇಷ್ಟು ತಮಗ ಇದರ ಬಗ್ಗೆ ಐಡಿಯಾ ಇರಬೇಕು ಸರ್. ಇವು ಸೆಂಟ್ರಲ್ ಗೌರ್ಮೆಂಟ್ಕ ಒನ್ ವರ್ಡ್ದೊಳಗ ಕೇಳಲಾಗಿರುವ ಪ್ರಶ್ನೋತ್ತರಗಳನ್ನು ಹೇಳಲಾಗಿದೆ. ಎಲ್ಲರಿಗೂ ಧನ್ಯವಾದಗಳು.